ದರ್ಶನ್ ಸರ್ ಅಂತ ಒಬ್ಬ ಸೂಪರ್ ಸ್ಟಾರ್ನ ಇಟ್ಕೊಂಡು ಕ್ರೌಡ್ನೆಲ್ಲ ಕಂಟ್ರೋಲ್ ಮಾಡಿ ಶೂಟಿಂಗ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗುತ್ತೆ ಅಂತ ಒಂದು ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸಿನಿಮಾ ಮಾಡಿರೋದು ಪೂರ್ತಿ ಒಂದು 80% ಸೆಟ್ಸ್ ಅಲ್ಲೇ ಮಾಡಿದ್ದೀವಿ. ಅನದರ್ 20% ಲೈವ್ ಲೊಕೇಶನ್ ಹೋಗಿದ್ದೀವಿ. ಪ್ರಾಪರ್ ಸೆಟ್ಗಳೇ ಹಾಕೊಂಡಿದ್ದೀವಿ, ಅದಕ್ಕೊಂದು ಲೈಟಿಂಗ್ ಮಾಡಿಕೊಂಡು ಹಾಗೆ ಶೂಟ್ ಮಾಡಿರೋದೇ ಹೊರತು ಜಾಸ್ತಿ VFX ಸಪೋರ್ಟ್ನ ನಾವು ಈ ಸಿನಿಮಾದಲ್ಲಿ ತೊಗೊಂಡಿಲ್ಲ. ಬ್ರದರ್ಸ್ದು ಗ್ಯಾರೇಜ್ ಸೆಟಪ್ಪು ತರುಣ್ ಅವ್ರ ವಿಷನಲ್ಲಿ ಅಂದರೆ ಅವ್ರಿಗೇನು ಅಂದರೆ ಬೇಸಿಕಲಿ ರೆಫರೆನ್ಸ್ ಯಾವುದು ಕೊಡುತ್ತೆ, ನನಗೆ ಈ ಥರದ್ದು ಬೇಕು, ಕಾಪಿ ಅನ್ಸ್ಬಾರ್ದು ಅನ್ನೋದು. ನಮ್ಮ ಇಮ್ಯಾಜಿನೇಷನಲ್ಲಿ ಒಂದು ಕಸ್ಟಮೈಸ್ಡ್ ಬೈಕ್ಗಳನ್ನ ಮಾಡುವಂಥ ಒಂದು ಸೆಟಪ್ ಇರುವಂಥ ಒಂದು ಗ್ಯಾರೇಜ್ ಬೇಕಾಗಿದೆ. ಸರ್ ನಾನೊಂದು ಐಡಿಯಾ ಇದೆ, ನಾನೊಂದು ನಿಮಗೊಂದು ಜಸ್ಟ್ ಒಂದು ಮಿನಿಯೇಚರು ಮತ್ತು ಒಂದು ಅಡೋಬಲ್ ವರ್ಕ್ ಮಾಡಿ ನಾನೊಂದು ಡಿಸೈನ್ ನಿಮಗೆ ವಾಕ್ ಥ್ರೂ ವಿಷನ್ ಟೈಪ್ ನಿಮ್ಗೊಂದು ಡಿಸೈನ್ ಮಾಡಿ ತಂದುಕೊಡ್ತೀನಿ. ನಾನು ಏನೇನು ಹೇಳಿದ್ದೀನಿ ಅದನ್ನು ಅವರೊಂದು ಫೀಲ್ ಮಾಡಿ ಒಂದು 3D ಡಿಸೈನ್ ಮಾಡ್ಕೊಂಬಂದರು ತೋರಿಸಿದ್ರೆ ನಾನು ಏನು ಹೇಳಿದೆ ಆಲ್ಮೋಸ್ಟ್ ಕ್ಲೋಸ್ ಟು ದಟ್ ಇತ್ತು. ಒಂದು ಸಲ DOP ಸುಧಾಕರ್ ಜೊತೆ ಮಾತಾಡ್ಬಿಟ್ಟು ನೀವು ಅವ್ರಿಗೆ ಏನು ಬೇಕು, ವರ್ಕಿಂಗ್ ಸ್ಪೇಸ್ ಏನು ಬೇಕು ಅಂತೆಲ್ಲ ತಿಳ್ಕೊಂಡು ನೀವು ಒಂದು ಸಲ ಅದನ್ನು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಬ್ಬ ಡೈರೆಕ್ಟರ್ ಆದನು ಅವ್ನ ವಿಷನ್ ಅವ್ನು ಹೇಳ್ತಾನೆ, ಅವ್ನ ತಲೆಯಲ್ಲಿ ಇರುತ್ತೆ ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ. ಬಟ್ ಅದನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಒಬ್ಬ ಕ್ಯಾಮ್ರಾಮನ್, ಒಬ್ಬ DOP. ಈ ಫಿಲಮ್ ಫುಲ್ ಫ್ಲೆಜ್ಡ್ ಆಗಿ ನಾನು ಡೈರೆಕ್ಷನಲ್ಲಿ ಸುಧಾಕರ್ ಜೊತೆ ಕೆಲಸ ಮಾಡಿದೆ. ಸೊ ನಾವು ಪ್ರೀ ಪ್ರೊಡಕ್ಷನ್ ಮಾಡ್ತಿದ್ದಾಗಲೇ ನಾವು ಅಂದ್ಕೊಂಡ್ವಿ ಏನಂತಂದರೆ ಕಲರ್ ಪ್ಯಾಲೆಟ್ಸ್ ಹೆಂಗಿರಬೇಕು ಅಂತ ಅಂದ್ಬಿಟ್ಟು. ಅದು ಏನಕ್ಕೆ ಕಲರ್ ಪ್ಯಾಲೆಟ್ಸ್ ಮಾಡ್ಕೊಂಡ್ವಿ ಅಂತಂದರೆ ಇವಾಗ ನಾವು ಒಂದು ಸೀನ್ ಶೂಟ್ ಮಾಡ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಏನು ಇರಬೇಕು, ಸೊ ಅವ್ರ ಕಾಸ್ಟ್ಯೂಮ್ ಹೆಂಗಿರಬೇಕು, ಏನೆಲ್ಲ ಯೂಸ್ ಮಾಡಬೇಕು, ಲೈಟ್ಸ್ ಯಾವ ಥರ ಯೂಸ್ ಮಾಡಬೇಕು. ಈ ಸಿನಿಮಾದೊಂದು ಪೋರ್ಷನಲ್ಲಿ ಅಂಡರ್ ವಾಟರ್ ಸೀಕ್ವೆನ್ಸ್ ಬರುತ್ತೆ. ಓಕೆ, ಹಿಂಗೆ ಮಾಡೋದು ಏನು ಅಂತಂದರೆ ಬಾಂಬೆನಲ್ಲಿ ಆ ಥರದೊಂದು ಸೆಟಪ್ ಇದೆ, ಆ ಥರದೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಟುಡಿಯೋ ಒಳಗಡೆ ಆ ಥರದೊಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಂತೆ, ಅಲ್ಲಿ ಮಾಡ್ಬೋದು ಅಂತ ಏನೋ ಒಂದು ಹೇಳಿದ್ರು ನನಗೆ. ನಾನು ಇದನ್ನೇನೆಂದರೆ ಇದನ್ನು ಲೈವಾಗೇ ಶೂಟ್ ಮಾಡಬೇಕು ಅಂಡರ್ ವಾಟ್ರಲ್ಲಿ. ಅವರು ಇವತ್ತು ಮಧ್ಯಾಹ್ನ ಲಂಚ್ ಟೈಮಲ್ಲಿ ಹೇಳಿದ್ದು ಎಲ್ಲ ಆಯಿತು. ಮಾರನೇ ದಿನ ಬೆಳಗ್ಗೆ ಶೂಟ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾನು ಅಲ್ಲಿದ್ದ ನಮ್ಮ ಕಾರ್ಪೆಂಟರ್ನೇ ಇಟ್ಟು ಮತ್ತು ನಮ್ಮ ಕ್ರೂ, ನಮ್ಮ ಹುಡುಗರನ್ನೆಲ್ಲ ಇಟ್ಟು ಒಂದು ಮಿನಿಯೇಚರ್ನ ರೆಡಿ ಮಾಡಿ. ಸರ್, ಇಲ್ಲಿ ಸ್ಕೂಬಾ ಡೈವರ್ಸ್ ಪ್ಲಸ್ ಅಂಡರ್ ವಾಟರ್ ಶೂಟ್ ಮಾಡೋ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಯಾರ ಹತ್ರ ಇದೆ ಅಂತೆಲ್ಲ ನೋಡಿ ಆ ಥರ ಒಂದು ಟೀಮ್ನ ಕರೆಸ್ಕೊಂಡು ಶೂಟ್ ಶುರು ಮಾಡಿದ್ವಿ. ಡೈರೆಕ್ಟರ್ಗಾಗಲಿ ಪ್ರೊಡ್ಯೂಸರ್ಗಾಗಲಿ, ಯಾಕೆಂದರೆ ಪ್ರಿಕಾಷನರಿ ತೊಗೊಂಡ್ರು. ಸ್ಕೂಬಾ ಡೈವಿಂಗ್ ಫುಲ್ ಸೂಟ್ಗಳನ್ನೇ ತರಿಸಿದ್ರು, ಒಂದಷ್ಟು ಜನ ಆಕ್ಸಿಜನ್ ಹಾಕ್ಕೊಂಡಿದ್ರು. ಏನೇ ಎಮರ್ಜೆನ್ಸಿ ಆದರೂ ಅಲ್ಲಿ 4 ಜನಕ್ಕೆ ಸೇವ್ ಮಾಡೋಷ್ಟು ಎಕ್ವಿಪ್ಮೆಂಟ್ ಅಲ್ಲಿತ್ತು. ಒಬ್ಬ DOP ಎಷ್ಟು ಇಂಪಾರ್ಟೆಂಟ್ ಆಗ್ತಾನೆ ಒಬ್ಬ ಡೈರೆಕ್ಟರ್ಗೆ ಅಂತ ಅನ್ನೋದು ನಿಜವಾಗ್ಲೂ ನನಗೆ ಈ ಸಿನಿಮಾದ ಅಷ್ಟು ನನಗೆ ರಿಯಲೈಸ್ ಆಯಿತು. ಅವ್ರ ಕನಸಿನ ಗೊಂಬೆನ ನಾವಿಬ್ಬರು ಅದನ್ನು ತೊಗೊಂಡು ಬಂದು ಆ ಗೊಂಬೆ ಸ್ಟ್ರಕ್ಚರ್ ಹೆಂಗಿರಬೇಕು ಅನ್ನೋದನ್ನು ಒಂದು ಕ್ರಿಯೇಟ್ ಮಾಡಿದ್ರೆ DOP ಸುಧಾಕರ್ ಅವರು ಅದಕ್ಕೆ ಯಾವ ಥರ ಕಾಸ್ಟ್ಯೂಮ್ಸ್ ಇರಬೇಕು, ಆ ಸೆಟ್ ಯಾವ ಥರ ಇದಿರಬೇಕು, ಕಲರ್ ಕಾಂಬಿನೇಷನ್ ಏನಿರಬೇಕು, ಲೈಟಿಂಗ್ ಹೆಂಗಿರಬೇಕು, ಫ್ಲೋರಿಂಗ್ ಹೆಂಗಿರಬೇಕು. ಫಸ್ಟ್ 1-2 ದಿನ ಮಾತ್ರ ನಂಗೆ ಅನ್ನಿಸ್ತೈತೆ, ಕಾಯಿಸ್ತಾ ಇದ್ದಪ್ಪ ತುಂಬ ನಮ್ಮ ಕಾಯಕ್ಕಾಗಲ್ಲಪ್ಪ ಹಂಗೆ ಹೀಗೆ ಅಂತ. ಯಾವಾಗ ಫ್ರೇಮ್ಗಳು ನೋಡಿದ್ವಿ, ಇದೆಲ್ಲ ಮಾಡಿದ್ವಿ, ಸುಧಾ ನೀನು ತಗೋ ನಿನ್ನ ಟೈಮ್ನ, ನೀನು ಆರಾಮಾಗಿ ಕೆಲಸ ಮಾಡು ಅಂತೇಳಿ. ನನಗೆ ತುಂಬ ಮೋಸ್ಟ್ ಮೆಮೊರೇಬಲ್ ಸೆಟ್ಸ್ ಅಂದರೆ
ರಾಮಂದು ಸೆಟ್ಟು. ಈಗ ಇಷ್ಟು ದೊಡ್ಡ ಸೆಟ್ ಹಾಕ್ಬಿಟ್ಟಿದ್ರಲ್ಲ ನಿಮ್ಮ ಪಕ್ಕರೆ, ಎಲ್ಲಿಂದ ಇದು ಆ್ಯಕ್ಚುಲಿ ಬಾಡಿಗೆ ಕಟ್ಟೋದು ಹೆಂಗೆ? ಇಷ್ಟಿದ್ದ ದಿನ ನೀವು ತಲೆನೇ ಕೆಡಿಸ್ಕೊಳ್ರಿ ಬಸ್, ನಾನು ಮಾಡ್ತೀನಿ. ಯಾಕಂದರೆ ಅದೊಂದು ಹುಮ್ಮಸ್ಸು. ಅದು ಶ್ರೀರಾಮಂದು ಸೆಟ್ಟು ನಾವು ಹಾಕಿದಾಗ ಹೆಚ್ಚು ಕಡಿಮೆ 4 ಎಕರೆ ನಾವು ಜಾಗ ಕ್ಲೀನ್ ಮಾಡಿ ಅರೌಂಡ್ ಎಲ್ಲ ಸೇರಿಸಿ ಒಂದು 4,000 to 5,000 ಜನ ಸೆಟ್ಸಲ್ಲಿದ್ದರು. ರಾಮನ್ ಸೆಟ್ಟು ಒನ್ ಆಫ್ ದಿ ಮೋಸ್ಟ್ ಚಾಲೆಂಜಿಂಗ್ ನಮಗೆ ಇದ್ದಂಥ ಸೆಟ್ಸ್. ಆ ಲೊಕೇಶನ್ ಏನು ಅಂದ್ಕೊಂಡಿದ್ವಿ ನ್ಯಾಚುರಲ್, ಆ ಲೊಕೇಶನಲ್ಲಿ ಮಾಡಿದರೂ ನಮ್ಗೆ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ನಾವು ಅದಕ್ಕೆ ಆಲ್ಟರ್ನೇಟಿವ್ ಒಂದು ಲೊಕೇಶನ್ ಹುಡುಕ್ಬಿಟ್ಟು ಸೆಟ್ ಹಾಕಿದ್ವಿ. ಜನನ ಕರ್ಕೊಂಡು ಹೋಗ್ಬೇಕು ಸೆಟ್ ಹಾಕ್ಸೋದಕ್ಕೆ, ಅದೂ ಚಾಲೆಂಜಿಂಗು. ಮೆಟೀರಿಯಲ್ಸ್ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಒಂದಲ್ಲ ಒಂದು ಸಮಸ್ಯೆ ಇದೆ. ಇದೆಲ್ಲನೂ ಮಾಡ್ಬೋದು, ಬಟ್ ವಿ ಡೋಂಟ್ ಹ್ಯಾವ್ ಟೈಮ್. ನೈಟ್ ಆ್ಯಂಡ್ ಡೇ ನೈಟು ಮಾಡಿ, ಮಳೆ ಬಂದ್ರೂ ಯಾವುದೂ ಇದಿಲ್ಲದೆ ನಮ್ಮ ಹುಡುಗರೆಲ್ಲ ತುಂಬ ಸಪೋರ್ಟ್ ಕೊಟ್ಟರು. ಇವನ್ನು ಪ್ರೊಡಕ್ಷನ್ನಿಂದ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು, ನಮ್ಮ ಮ್ಯಾನೇಜರ್ ಟೀಮ್ಸು ಎಲ್ಲ ನಮ್ಮ ಜೊತೆಲಿ ನಿಂತ್ಕೊಂಡ್ರು. ಡೇ ಆ್ಯಂಡ್ ನೈಟ್ ಐ ಥಿಂಕ್ ಕಂಟಿನ್ಯೂಸ್ ಫಾರ್ 6 days or 5 days 24 hours ರೌಂಡ್ ದಿ ಕ್ಲಾಕ್ ಅಲ್ಲಿ ಕೆಲಸ ನಡೀತು. ಅವರು ಒಂದು 2 ಟೀಮ್ ಇಟ್ಕೊಂಡ್ರು. ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 6 ಗಂಟೆ ತನಕ ಒಂದು ಟೀಮ್ ಕೆಲಸ ಮಾಡುತ್ತೆ. ಮತ್ತೆ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ ತನಕ ಒಂದು ಟೀಮ್ ಕೆಲಸ ಮಾಡುತ್ತೆ. ಹಂಗೆ ಮಾಡಿ 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 ಒಂದು ಸೆಟ್ಟನ್ನ ಸೃಷ್ಟಿ ಮಾಡಿದ್ರು. ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ನಾನು ಇಡೀ ಸಿನಿಮಾದಲ್ಲಿ ಹೈಲೈಟಿಂಗ್ ಪೋರ್ಷನ್ಸ್ ಅಂತ ಏನೇನಿದೆ ಅದಷ್ಟು ಆ ಸೆಟ್ಟಲ್ಲಿ ನಡೀತು. ಆ್ಯಂಡ್ ಐ ಬಿಲೀವ್ ಸ್ಟ್ರಾಂಗ್ಲಿ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ರಾಮನ ನಿಂತ್ಕೊಂಡು ನಮ್ಮನ್ನು ಬ್ಲೆಸ್ ಮಾಡ್ದ ಅಲ್ಲಿ ಅಂತ ನಾನು ಇವತ್ತಿಗೂ ನಂಬ್ತೀನಿ. ಯಾಕಂದರೆ ನಮ್ದು ಎಷ್ಟೇ ಹಾರ್ಡ್ ವರ್ಕ್ ಇದ್ರೂ ವಿ ನೀಡ್ ದಟ್ ಬ್ಲೆಸ್ಸಿಂಗ್.